ಸರ್ ಅಮರದೇವರ ಗುಡ್ಡದ ಬಗ್ಗೆ ಯಾವ ರೀತಿ ಇದೆ ಸರ್ ಅಮರದೇವರ ಗುಡ್ಡ? ಈಗ ಅಮರದೇವರ ಗುಡ್ಡ ಕೂಡ್ಲಿಗಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಅದು ಆ ಬೆಟ್ಟದ ಮೇಲೆ ಅಲ್ಲೇನು ಗ್ರಾಮ ಇದೆ, ಅಲ್ಲೊಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಅಮರೇಶ್ವರ ಲಿಂಗ ಅಂತ ದೇವಸ್ಥಾನ ಇದೆ. ಈಗಲೂ ಸಹಿತ ಪೂಜೆ ಪುನಸ್ಕಾರ ನಡೆಯುತ್ತೆ. ಅಮರೇಶ್ವರ ಲಿಂಗ ಆ ದೇವಸ್ಥಾನ ಇರೋದ್ರಿಂದ ಅಮರದೇವರ ಗುಡ್ಡ ಅನ್ನುವಂಥ ಹೆಸರು ಬಂತು ಅನ್ನುವಂಥದ್ದು ತಿಳಿದು ಬರ್ತದೆ. ಅದರ ಜೊತೆಗೆ ಆ ಬೆಟ್ಟದ ಮೇಲೆ ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿಯೇ ಹಳೆಯ ಒಂದು ಪಳೆಯುಳಿಕೆಗಳು, ಅಂದರೆ ಅಲ್ಲಿ ಕಟ್ಟಡಗಳು ಇದ್ದು ಅನ್ನೋದಕ್ಕೆ ಕುರುಹುಗಳು ಸಿಗ್ತವೆ. ಈಗಲೂ ಸಹಿತ ನೋಡಬಹುದು. ಮನೆಗಳ ಒಂದು ಅಡಿಪಾಯ ಇರ್ಬೋದು ಅಥವಾ ಬೇರೆ ಅಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಈ ಪಾಳೆಗಾರರು ಅಥವಾ ಆ ಸುತ್ತಮುತ್ತಲಿನ ಜನ ಏನಪ್ಪ ಅಂತಂದ್ರೆ ಒಂದು ಆರಾಧ್ಯ ದೈವವಾಗಿ ಆ ಒಂದು ದೇವಸ್ಥಾನ ಇರಬಹುದು. ಅಲ್ಲಿ ಆ ಒಂದು ಅಮರೇಶ್ವರ ಲಿಂಗದ ಹತ್ರನೇ ಕುರುಹುಗಳಿರೋದ್ರಿಂದ ಅಲ್ಲಿ ಜನ ವಾಸವಾಗಿರ್ತಾರೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೆಳಗಡೆ ಆ ಒಂದು ಗ್ರಾಮ ಬೆಳ್ಕೊಂಡು ಬಂತು ಅಂತ ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ. ಬಟ್ ಪಾಳೆಗಾರರ ಕಾಲದಲ್ಲೇ ಇದ್ದಂಥ ಒಂದು ದೇವಸ್ಥಾನ. ಆ ಗ್ರಾಮದಲ್ಲಿ ಕೆಲವೊಂದು ವಿಶೇಷತೆ ಇದಾವೆ ಅಂತ ಚರ್ಚೆ ಆಗ್ತಾವೆ ಸರ್, ಏನು? ಹೌದು, ಆ ಗ್ರಾಮದಲ್ಲಿ ಅದು ಒಂದು ನಂಬಿಕೆ ಇದೆ. ಆ ಗ್ರಾಮದಲ್ಲಿ ಗ್ರಾಮಸ್ಥರಲ್ಲಿ ಏನು ಅಂತಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕುಲುಮೆಯನ್ನ ಬಳಸಬಾರ್ದು. ಅಂದ್ರೆ ಕಬ್ಬಿಣದ ಯಾವುದೇ ವಸ್ತುಗಳನ್ನ ಅಲ್ಲಿ ತಯಾರು ಮಾಡೋದಾಗ್ಲಿ ಅಥವಾ ಕುಲುಮೆಯನ್ನು ಬಳಸೋದಾಗ್ಲಿ ಅದನ್ನ ಮಾಡಬಾರ್ದು ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಅದರ ಜೊತೆಗೆ ಈ ಕಲ್ಲಿನ ಗಣಿಗಾರಿಕೆ ಇರ್ಬೋದು ಅಂಥದ್ದು ಯಾವುದನ್ನು ಮಾಡುವಂತಿಲ್ಲ. ಅದು ಒಂದು ಈಗಲೂ ಸಹಿತ ಗ್ರಾಮಸ್ಥರ ನಂಬಿಕೆ. ಅದೇ ರೀತಿಯಲ್ಲಿ ಅಲ್ಲಿ ಯಾವುದೂ ಇಲ್ಲ, ಕುಲುಮೆ ಅನ್ನೋದೇ ಇಲ್ಲ ಅಲ್ಲಿ. ಅದಕ್ಕೆ ಹಿನ್ನೆಲೆ ಬೇರೆ ಕಾರಣಗಳಿರಬಹುದು, ಆದ್ರೆ ಅಲ್ಲಿರ್ತಕ್ಕಂಥ ಒಂದು ನಂಬಿಕೆ ಅದು. ಸ್ಥಳೀಯರು ಏನಂತ ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಇಲ್ಲ, ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ, ಅದರ ಹಿನ್ನೆಲೆ ಯಾಕೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ದೇವರದ್ದು ಒಂದು ನಂಬಿಕೆ ಇದೆ ಅಂತ. ಸರ್, ಈಗ ಅಲ್ಲಿ ಸ್ಥಳೀಯರಿಗೆ ಏನು ಗೊತ್ತಿಲ್ಲ ಅಂತಕ್ಕಂಥದ್ದು ಒಂದಂತ ಹೇಳಿದ್ರೆ, ಈಗ ಮತ್ತೊಂದು, ಈಗ ಕಲ್ಲನ್ನ ಹೊಡಿಬಾರ್ದು, ಕುಲುಮೆಯನ್ನ ಕಾಸಬಾರ್ದು, ಇವೆರಡು, ಒಂದು ಬೆಂಕಿ, ಇನ್ನೊಂದು ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಬೆಟ್ಟವನ್ನು ನಾಶ ಮಾಡ್ತಕ್ಕಂತ ಹಿನ್ನೆಲೆ. ಇದು ಪರಿಸರ ರಕ್ಷಣೆ ಮಾಡ್ಲಿಕ್ಕೆ ಏನಾದ್ರೂ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂತ ಒಂದು ನಿರ್ಬಂಧದ ರೀತಿ ಏನಾದ್ರು ನಿಮಗೆ ಕಾಣುತ್ತಾ ಇದು? ಅಲ್ಲ, ತಾರ್ಕಿಕವಾಗಿ ತಗೊಳ್ಳೋದಾದ್ರೆ ಅಲ್ಲ, ಕರೆಕ್ಟ್. ಆದ್ರೆ ಕಲ್ಲಿಂದು ಹೇಳ್ಬೋದು, ಆ ರೀತಿ ಪರಿಸರಕ್ಕೆ ಹಾನಿ ಆಗ್ತದೆ ಅಂತ ಆ ರೀತಿ ಮಾಡಿರ್ಬೋದು. ಆದ್ರೆ ಕುಲುಮೆದೇನಿದೆ ಅಲ್ಲ, ಕುಲುಮೆ ರೈತರಿಗೆ ಅದು ಅತ್ಯವಶ್ಯಕ, ಅದು ರೈತರಿಗೆ ಬೇಕಾಗಿರ್ತಕ್ಕಂಥದ್ದು. ಅದು ಇಲ್ಲದೆ ಕೆಲಸಗಳು ನಡೀತಿರ್ಲಿಲ್ಲ. ಹುಡುಗಲ್ಲಾಗಿರ್ಬೋದು, ಸಲಿಕೆ, ಗುದ್ಲೆ ಅಂತವೆಲ್ಲ ತಯಾರು ಮಾಡ್ಬೇಕಾದ್ರೆ ಕುಲುಮೆ ಬೇಕೇ ಬೇಕು. ಆದ್ರೆ ಅದ ಯಾಕೆ ಅದಲ್ಲಿ ಮಾಡಬಾರ್ದು ಅನ್ನೋದು ಬಂತು ಅಂತಕ್ಕಂಥದ್ದು ಅವ್ರ ಗ್ರಾಮಸ್ಥರಿಗೂ ಪಾಪ ಗೊತ್ತಿಲ್ಲ, ಅದು ಯಾವ ಕಾರಣದಿಂದ ಅಂತ. ಬಹುಶಃ ಬೆಂಕಿದು ಏನೋ ಒಂದು ಹಿನ್ನೆಲೆ ಇರ್ಬೋದು ಅನ್ಸುತ್ತೆ. ಬೆಂಕಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಬಳಸಬಾರ್ದು, ಕುಲುಮೆ ಅನ್ನೋದಕ್ಕೊಂದು ಏನೋ ಹಿನ್ನೆಲೆ ಇರಬಹುದು. ಅದು ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ. ಸರ್, ಇವಾಗ ನಮ್ಮ ಕೂಡ್ಲಿಗಿ ಸುತ್ತಮುತ್ತಲು ಸ್ವಲ್ಪ ನೋಡೋದಾದ್ರೆ ಶರಣರ ಬೆಟ್ಟಗಳು ಸ್ವಲ್ಪ ಕಂಡು ಬರ್ತವೆ. ಜಂಗಮಸವನಹಳ್ಳಿ ಆಗಿರ್ಬೋದು, ನಮ್ದು ಸಿದ್ದಯ್ಯನಗುಡ್ಡ ಆಗಿರ್ಬೋದು, ಮರಬನಹಳ್ಳಿ ವೀರಭದ್ರೇಶ್ವರ ಇರ್ಬೋದು, ಇದು ಆಮೇಲೆ ಈಗ ಇದು ಅಮರದೇವರ ಗುಡ್ಡ. ಈ ನಾಲ್ಕಕ್ಕೂ ಸಂಬಂಧಪಟ್ಟಂತೆ ನಾನೊಂದು ಕತೆ ಕೇಳ್ತಾ ಬರ್ತೀನಿ. ಇಲ್ಲಿ ಬೊಪ್ಪಲಾಪುರದಲ್ಲಿ ಒಂದು ಕತೆ ಕೇಳ್ತಾ ಬರ್ತೀನಿ. ಅದರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೊಟ್ರೇಶ್ವರ ಸ್ವಾಮೀಜಿ ಅವರು ಕೂಡ ಅಲ್ಲಿ ಸ್ವಾಮಿ ಅಲ್ಲಿ ಬಂದಿದ್ರು, ಅಲ್ಲಿ ಸ್ವಲ್ಪ ಹೊತ್ತು ತಂಗಿದ್ರು ಅಂತಕ್ಕಂಥದ್ದು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಹೆಗ್ಡಾಲಿನ ತಂಗಾಳಿ ಮಂಟಪದ ಹತ್ರ ಇರ್ತಕ್ಕಂಥ ಮಂಟಪ ಇರ್ಬೋದು. ಈ ಹಿನ್ನೆಲೆಯಲ್ಲಿ ಜೋಡಿಸೋದಾದ್ರೆ ಅಮರದೇವರ ಗುಡ್ಡ ಯಾವ ರೀತಿ ಕಾಣುತ್ತೆ ಸರ್ ನಿಮ್ಗೆ? ಇಲ್ಲ, ನನ್ಗನ್ಸಿದ ಮಟ್ಟಿಗೆ ಅದಕ್ಕಿದಕ್ಕೆ ಲಿಂಕ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಈಗ ನಾವು ಇಲ್ಲಿ ಕೂಡ್ಲಿಗಿ ಸಮೀಪ ಈಗ ದೊಡ್ಡ ಕೆರೆ ಇದೆ. ದೊಡ್ಡ ಕೆರೆ ಅಲ್ಲಿ ಏನಪ್ಪಾ ಅಂದ್ರೆ ಕಾವಲ್ರಟ್ಟಿ ಇದೆ, ಕೆರೆ ಕಾವಲ್ರಟ್ಟಿ, ಕೆರೆ ಕಾಯುವವರ ಹಟ್ಟಿ, ಕೆರೆ ಕಾಯುವವರ ಹಟ್ಟಿ, ಕೆರೆ ಕಾವಲ್ರಟ್ಟಿ ಅಂತ ಮೊದಲಿಂದನೂ ಬಂದಿದೆ ಅದು. ಕೆರೆ ಕಾವಲರ ಹಟ್ಟಿಗೂ ಅನಂತರ ಅಮರದೇವರ ಗುಡ್ಡಕ್ಕೂ ಏನು ಅಷ್ಟು ದೂರ ಇಲ್ಲ, ಸಮೀಪ ಇರತಕ್ಕಂಥವು. ಈಗ ಆ ಹಿನ್ನೆಲೆ ಒಳಗೆ ಪಾಳೆಗಾರರಿಗೆ ಸಂಬಂಧಪಟ್ಟಂಗೆ ಇರಬಹುದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಕೆರೆಯ ಆ ಭಾಗದಲ್ಲಿ ಇರ್ತಕ್ಕಂಥ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರ್ತಕ್ಕಂಥದ್ದು, ಮತ್ತೆ ಈ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ. ಅದು ಗಬ್ಬಿನಗುಡ್ಡ. ಹೌದು, ಗಬ್ಬಿನಗುಡ್ಡ. ಅಲ್ಲಿನೂ ಸಹಿತ ಇದೇ ರೀತಿಯಲ್ಲಿ ದೇವಸ್ಥಾನ, ಅನಂತರ ಅಲ್ಲಿನೂ ಸಹಿತ ಕಟ್ಟಡಗಳ ಒಂದು ಅಡಿಪಾಯಗಳವೆಲ್ಲ ಸಿಗ್ತವೆ. ಬಹುಶಃ ಅದಕ್ಕೆ ಇದಕ್ಕೆ ಇರಬಹುದು, ಬಟ್ ಸ್ಪಷ್ಟವಾಗಿ ಇಲ್ಲ.
ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಎಲ್ಲೂ ನಮಗೆ ಉಲ್ಲೇಖ ಆಗಲ್ಲ. ಎಲ್ಲಿ ಇಲ್ಲ. ಈಗ ಈ ಕೆರೆಯ ಪಕ್ಕಕ್ಕೆ ಒಂದ್ ಕಡೆ ಗಬ್ಬಿನಗುಡ್ಡ ದೇವಸ್ಥಾನ, ಮತ್ತೊಂದ್ ಕಡೆ ಅಮರದೇವರ ಗುಡ್ಡ. ಈ ಗುಡ್ಡಗಳು ಎರಡು ಕಡೆ ಇರೋದ್ರಿಂದ, ಅವನ ಮಧ್ಯ ಕೆರೆ ಇರೋದ್ರಿಂದ ಬಹುಶಃ ಹಿನ್ನೆಲೆ ಇರಬಹುದು ಅನ್ಸುತ್ತೆ. ಆದ್ರೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಸಂಶೋಧಕರು ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗ್ಬಹುದು. ಸಂಶೋಧನೆ ಅನ್ನೋ ಒಂದು ಹಂತಕ್ಕೆ ಬಂದ್ರೆ ನಮ್ಮ ಕೂಡ್ಲಿಗಿಗೆ ಇನ್ನೊಂದು ಎಲ್ಲೂ ಶಾಸನಗಳು ಸಿಗಲ್ಲ ನಮ್ಮೂರಲ್ಲಿ. ನಮ್ಮ ಕೂಡ್ಲಿಗಿಲಿ ನಮ್ಮ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ, ಸುತ್ತಲಿರ್ತಕ್ಕಂಥ ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಮರಬದಲ್ಲಿ ಒಂದು ಇತ್ತು ಅಂತ ಹೇಳ್ತಾರೆ, ಬಟ್ ಇವಾಗ ಕಾಣೋದಿಲ್ಲ, ಅದು ಕೂಡ ಕಣ್ಮರೆಯಾಗಿ ಕಾಣುತ್ತೆ. ಈ ಶಾಸನಗಳ ಕೊರತೆ ಮತ್ತು ಸ್ಥಳೀಯ ಇತಿಹಾಸ ಎತ್ತಿ ಹಿಡಿಲಿಕ್ಕೆ ಏನಾದರೂ ಸಮಸ್ಯೆಯನ್ನು ಉಂಟಾಗಿದೆಯಾ ಹಿಂದೆ ಮತ್ತೆ ಇಂದು? ಈಗ ನಾನು ನೋಡಿದ ಹಾಗೆ ಕೆಲವು ಶಾಸನಗಳು ಜನರ ಒಂದು ಅಜ್ಞಾನದಿಂದ ಹಾಳಾಗ್ತವೆ. ಅದ್ರ ಬಗ್ಗೆ ಅವ್ರಿಗೇನು ಮಾಹಿತಿ ಇರಲ್ಲ, ಅದು ಏನಂತನೂ ಗೊತ್ತಾಗಲ್ಲ. ಕೆಲವು ಸಲ ಏನಪ್ಪ ಅಂದ್ರೆ ಅದರಲ್ಲಿ ಬರಹಗಳನ್ನು ನೋಡಿ ಏನೋ ನಿಧಿ ಇರ್ಬೋದು, ಆ ರೀತಿ ಒಂದು ಕಲ್ಪನೆಗಳಿರ್ತವೆ ಜನರಲ್ಲಿ, ಸಾಮಾನ್ಯ ಜನರಲ್ಲಿ. ಅದು ಸಾಮಾನ್ಯ, ಅದೆಲ್ಲ ಕಡೆನೂ ಅದೇ ರೀತಿ ಇರ್ತಕ್ಕಂಥದ್ದು. ಈಗ ನಾನು ನನ್ನ ಅನುಭವದ ಪ್ರಕಾರ ಕೂಡ್ಲಿಗಿ ಹೊರವಲಯದಲ್ಲಿ ಈಗೇನು ಹಳೆ ಸ್ಮಶಾನ ಇತ್ತು, ಒಂದು ಟಾಕೀಸ್ ಹಿಂದೆ ನವರಂಗ್ ಟಾಕೀಸ್ ಪಕ್ಕ, ಅಲ್ಲಿ ಹಳೆಯದೊಂದು ಶಾಸನ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಅದನ್ನ ಹಂಪಿ ವಿಶ್ವವಿದ್ಯಾಲಯದವರು ಬಂದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಅದನ್ನ ಓದಿದ್ರು. ಅದು ಒಂದು ತೋಟವನ್ನ ದಾನವಾಗಿ ಕೊಟ್ಟಂತ ದಾನ ಪತ್ರ ಇದ್ದ ಹಾಗೆ ಅದು ಶಾಸನ, ತೋಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ರೀತಿ ಏನೋ ಇತ್ತದು. ಅದನ್ನ ನಾನು ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೆ. ಅದನ್ನ ಅದಾದ ನಂತರ ಅದು ನೆಲದಲ್ಲಿ ಹೂತು ಹೋಗಿತ್ತು. ಅದನ್ನ ಮಣ್ಣು ಅಗಿಬೇಕಾದಾಗ ಅದು ಸಿಕ್ಕಿತ್ತು. ಅದರ ಅರ್ಥ ಈ ರೀತಿ ಆಗಿದಾವೆ, ಕೆಲವು ಶಾಸನಗಳು ಇದಾವೆ, ಮುಚ್ಚಿ ಹೋಗಿದಾವೆ. ಇನ್ನೂ ಒಂದು ಉದಾಹರಣೆ ಏನಂತಂದ್ರೆ, ಈಗ ರಾಜೀವ್ ಗಾಂಧಿ ನಗರ ಎದುರಿಗಿದೆ ಅಲ್ಲ, ಅಲ್ಲಿನೂ ಇತ್ತು ವೀರ್ಗಲ್ ಇತ್ತು. ವೀರ್ಗಲ್ ಇದಾವೆ, ಒಂದು ಮಣ್ಣಲ್ಲಿ ಮುಚ್ಚಿ ಹಾಕಿದೆ, ಇನ್ನೊಂದು ಪಕ್ಕದಲ್ಲಿ ಒಂದು ಸೈಟ್ ಅಲ್ಲಿ. ಯಾಕೆ ಅಂತಂದ್ರೆ ಈ ಅಡಿಪಾಯ ತೆಗಿಬೇಕಾದ್ರೆ ಅಥವಾ ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಕಾಮಗಾರಿ ಇರ್ತದೆ, ಅವಾಗೆಲ್ಲ ಅದನ್ನ ತೆಗೆದು ಯಾಕಡೆ ಬಿಸಾಕಿರ್ತಾರೆ. ಅಥವಾ ಕಾಲಾಂತರದಲ್ಲಿ ಏನಪ್ಪ ಅಂತಂದ್ರೆ ಮಳೆ ಆಗಿ ನೀರು ಹರಿದು ಮಣ್ಣೆಲ್ಲ ಮುಚ್ಚಿ ಆ ರೀತಿ ಮುಚ್ಚಿ ಹೋಗಿರ್ತಕ್ಕಂಥ ಸಾಧ್ಯತೆಗಳಿದಾವೆ. ಆದ್ರೆ ನಾನು ನನ್ನ ವಿಚಾರದ ಪ್ರಕಾರ ಕೂಡ್ಲಿಗಿಗೆ ಸಾಕಷ್ಟು ಇತಿಹಾಸ ಇದೆ. ಇದನ್ನ ಸ್ವಲ್ಪ ಉತ್ಖನನ ಮಾಡಿದರೆ, ಅಂದಾಜಿನ ಮೇಲೆ ಉತ್ಖನನ ಮಾಡಿದ್ರೆ ಬಹಳಷ್ಟು ಮಾಹಿತಿ ಸಿಗ್ಬೋದು ಅನ್ಸುತ್ತೆ. ಯಾಕಂತಂದ್ರೆ ಪ್ರಾಪರ್ ಕೂಡ್ಲಿಗೇನಿದೆ ಅಂದ್ರೆ ಮುಖ್ಯವಾದಂತ ಕೂಡ್ಲಿಗೇನಿದೆ, ಕೊತ್ಲಯ್ಯನ ದೇವಸ್ಥಾನ, ಕೊತ್ತಲಾಂಜನೇಯನ ದೇವಸ್ಥಾನ ಇದೆ. ಆ ಕೊತ್ತಲಾಂಜನೇಯ ದೇವಸ್ಥಾನದೇ ಒಂದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಕೊತ್ತಳ ಆಂಜನೇಯ ಕೋಟೆಯ ಭಾಗದಲ್ಲಿ. ಕೊತ್ತಳ ಅಂತಂದ್ರೆ ಕಂದಕ. ಒಂದು ಊರನ್ನ ರಕ್ಷಣೆ ಮಾಡ್ಬೇಕಾದ್ರೆ ಆಗಿನ ಕಾಲದಲ್ಲಿ ಕಂದಕವನ್ನು ತೊಡ್ತಾ ಇದ್ರು, ಅದರಲ್ಲಿ ಮುಳ್ಳುಗಳನ್ನ ಶೂಲಗಳನ್ನ ನಾಟ್ತಾ ಇದ್ರು, ಮೊಸಳೆಗಳನ್ನ ಬಿಡ್ತಾ ಇದ್ರು ರಕ್ಷಣೆಗೆ. ಮತ್ತು ಆ ಕೋಟೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲೊಂದು ದೇವಸ್ಥಾನ ಮಾಡ್ತಾ ಇದ್ರು. ಅದಕ್ಕೆ ಕೊತ್ತಳ ಆಂಜನೇಯ ಕೊತ್ಲಯ್ಯ ಅಂತ ಆಗಿದೆ. ಅದರ ಅರ್ಥ ಕೂಡ್ಲಿಗಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಆ ಕೊತ್ತಳ ಅಂತ ಏನು ಹೇಳ್ತೀವಿ ನಾವು, ಕೊತ್ತಳ ಆಂಜನೇಯ, ಆ ಒಂದು ಆಂಜನೇಯ ದೇವಸ್ಥಾನಕ್ಕೆ ಸುತ್ತಮುತ್ತಲೂ ಸಹಿತ ಕಂದಕ ಇರಬಹುದು ಮತ್ತೇನಾದ್ರೂ ಮಾಹಿತಿ ಸಿಗಬಹುದು. ಆದ್ರೆ ಇದನ್ನ ಸಂಶೋಧಕರೇ ಅಥವಾ ಪುರಾತತ್ವ ಇಲಾಖೆಯವರೇ ಅದನ್ನು ಮಾಡಿದರೆ ಒಂದು ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ. ಒಂದು ಇನ್ನೊಂದೇನಂತಂದ್ರೆ ಹಳೆಯ SBM ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹಳೆಯ ಬಿಲ್ಡಿಂಗ್ ಏನಿತ್ತು, ಆ ಹಳೆಯ ಬಿಲ್ಡಿಂಗ್ ನಲ್ಲೂ ಸಹಿತ ಅಲ್ಲಿ ಒಂದು ಬರಹ ಇರ್ತಕ್ಕಂಥ ಒಂದು ನಾಮ ಫಲಕ ಇತ್ತು, ಕಲ್ಲಿನಲ್ಲಿ ಇದು ಮಾಡಿರ್ತಕ್ಕಂಥದ್ದು. ಅದು ಏನಂತಂದ್ರೆ ಬ್ರಿಟಿಷ್ನ ಆಡಳಿತಾಧಿಕಾರಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಬಂದು ಉಳ್ಕೊಳ್ಳಿಕ್ಕೆ ಒಂದು ಚೌಲ್ಟ್ರಿ, ಅದು ಪ್ರವಾಸಿ ಮಂದಿರ ಟೈಪ್. ಅದು ಆ ಹಳೆಯ ಬಿಲ್ಡಿಂಗ್ ಇದ್ದಾಗ ಅಲ್ಲಿ ಇತ್ತು. ಅದು ಈಗ ಏನಾಗಿದೆ ಗೊತ್ತಿಲ್ಲ ನನಗೆ. ಇತ್ತದು ಅಂದ್ರೆ ಬ್ರಿಟಿಷ್ ಕಾಲದಲ್ಲಿಯೇ ಇದು ಒಂದು ಪ್ರಮುಖವಾದಂತ ಕೇಂದ್ರವಾಗಿತ್ತು. ಯಾಕಂದ್ರೆ ಬಂದು ಉಳ್ಕೊಂತಾರಂದ್ರೆ ಪ್ರಮುಖ ಕೇಂದ್ರವಾಗಿತ್ತು. ಇದು ಸಹಿತ ನಮ್ಗೆ ಇದರ ಮಾಹಿತಿ ಸಿಗುತ್ತೆ. ಆನಂತರ ಹಳೆಯ IB ಪ್ರವಾಸಿ ಮಂದಿರ, ಅದು ಸಹಿತ 100 ವರ್ಷಗಳ ಹಿಂದಿಂದದು ಕಟ್ಟಡ, ಅದೆಲ್ಲ ಈಗ ಮತ್ತೆ ಹೊಸದಾಗಿ ಮಾಡಿದ್ದಾರೆ. ಆದ್ರೆ ನನಗೆ ಬಹಳ ಆಶ್ಚರ್ಯ ಅನ್ಸೋದೇನಂತಂದ್ರೆ, ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು ಕೂಡ್ಲಿಗಿ, ಪಾಳೆಗಾರರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಏನು ಇತ್ತು ಕೂಡ್ಲಿಗಿ, ಹಿಂದಿನ ತಹಸೀಲ್ ಆಫೀಸ್ ಇರ್ಬೋದು ಹಳೆಯದು,
ಪ್ರವಾಸಿ ಮಂದಿರ ಕೋರ್ಟ್ ಇರಬಹುದು. ಇರ್ಬೋದು. ಇದನ್ನ ನೋಡಿದ್ರೆ ನಾವು ತುಂಬಾ ಹಿಂದಕ್ಕೆ ಬಿಲ್ಡಿಂಗ್ಗಳಿದ್ದು ಹೌದು. ಸ್ಪೇಸ್, ನಗರ ರಸ್ತೆ ನಿರ್ಮಾಣದ್ದು ಬಹಳ. ಹೌದಾ? ಅದನ್ನ ನೀವು ನೋಡ್ರಿ, ಅಷ್ಟು ದೂರ ಯಾಕಿತ್ತು ಬಿಲ್ಡಿಂಗು? ಒಂದು ಕ್ವಶನ್ ಬಂದೇ ಬರುತ್ತೆ. ಪ್ರವಾಸಿ ಮಂದಿರನೂ ಬಹಳ ಹಿಂದಕ್ಕಿತ್ತು, ಹೌದಾ? ತಹಸೀಲ್ ಆಫೀಸ್ನು ಹಳೇದು ಬ್ರಿಟಿಷ್ ಕಾಲದಲ್ಲಿ ಇದ್ದದ್ದು ಹಿಂದಕ್ಕಿತ್ತು. ಅಷ್ಟು ಸ್ಪೇಸ್ ಯಾಕಿತ್ತು? ಕೋರ್ಟ್ ಕೂಡ ಇತ್ತು, ಹಳೆ ಕೋರ್ಟ್ ಸಹಿತ ಹಿಂದಕ್ಕಿತ್ತು. ಈ ಸ್ಪೇಸ್ ಅನ್ನ ನೋಡ್ಕೊಂಡ್ರೆ ಅವರು ಬ್ರಿಟಿಷರು ಯಾವತ್ತೂ ಏನಪ್ಪಾ ಅಂದ್ರೆ ಫ್ಯೂಚರ್, ಮುಂದಿನ ಭವಿಷ್ಯವನ್ನು ನೋಡ್ಕೊಂಡು ಇಷ್ಟು ವರ್ಷಗಳವರೆಗೂ ಇದು ಪಟ್ಟಣ ಬೆಳೀತಾ ಹೋದ್ರೆ ರಸ್ತೆ ಇಷ್ಟು ದೊಡ್ಡದಾಗಿರ್ಬೇಕು ಅನ್ನುವಂಥ ಫ್ಯೂಚರ್ ಪ್ಲಾನ್ ಆ ರೀತಿ ಮಾಡಿರಬಹುದು ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ಅಷ್ಟು ಸ್ಪೇಸ್ ಬಿಡೋ ಅವಶ್ಯಕತೆ ಇಲ್ಲ. 100%. ಒಂದು ಏನೋ ಒಂದು ಅವರಿಗೆ ಒಂದು ಫ್ಯೂಚರ್ ಬಗ್ಗೆ ಮುಂದಾಲೋಚನೆ ಮಾಡಿರ್ತಾರೆ. ಮತ್ತು ಯಾಕಂತಂದ್ರೆ ಇನ್ನೊಂದು ಅದಕ್ಕೆ ಸಾಕ್ಷಿ ಅಂದ್ರೆ ಚೌಲ್ಟ್ರಿ, ಅಧಿಕಾರಿಗಳು ಬಂದಾಗ ಇಳ್ಕೊಳ್ಳಿಕ್ಕೆ. ಅಂದ್ರೆ ಕೂಡ್ಲಿಗಿ ಒಂದು ಪ್ರಮುಖ ಕೇಂದ್ರವಾಗಿತ್ತು ಅನ್ನೋದಕ್ಕೆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಇದು ಗೊತ್ತಾಗ್ತದೆ. ಇನ್ನೊಂದೇನಂತಂದ್ರೆ ನಮ್ಮ ಕೂಡ್ಲಿಗಿ ಹಳೆಯ ಪಟ್ಟಣ, ಹೌದಾ, ಕೊತ್ಲಾಂಜನೇಯನ ಗುಡಿ ಇರತಕ್ಕಂಥದ್ದು, ಅದರ ಹಿಂಭಾಗ ಪೇಟೆ ಅಂತ ಕರೀತಾರೆ. ಪೇಟೆ ಬಸವೇಶ್ವರ, ಪೇಟೆ ಮೀನ್ಸ್ ಮಾರ್ಕೆಟ್, ಪೇಟೆ ಮಾರ್ಕೆಟ್, ಹೌದಾ? ಈಗ ನಾವು ಮಾರ್ಕೆಟ್ ಅಂತ ಕರಿತೀವಿ. ಅಂದ್ರೆ ಊರಿನಲ್ಲಿ ಒಂದು ಪ್ರಮುಖವಾದಂತ ಮಾರ್ಕೆಟ್ ಇತ್ತು, ಅಲ್ಲಿ ಒಂದು ದೇವಸ್ಥಾನ ಪೇಟೆ ಬಸವೇಶ್ವರ. ಪೇಟೆ ಅನ್ನೋ ಹೆಸರು ಬರ್ಲಿಕ್ಕೆ ಅದೇ ಕಾರಣ. ಅಲ್ಲಿರ್ತಕ್ಕಂಥ ಸ್ಥಳ ಕೂಡ ಬಹಳ ಓಪನ್ ಫೀಲ್ಡ್ ಇದೆ. ಬಸವೇಶ್ವರ ದೇವಸ್ಥಾನದ ಸುತ್ತಮುತ್ತಲೂ ಒಂದು ಪೇಟೆ ಇತ್ತು ಅನ್ನೋದಕ್ಕೆ ಸಾಕ್ಷಿ ಪೇಟೆ ಬಸವೇಶ್ವರ. ಅಂದ್ರೆ ಅಲ್ಲಿ ಇವಾಗ ಪೇಟೆ ಬಸವೇಶ್ವರ ಗುಡಿ ಒಳಗಿರ್ತಕ್ಕಂಥ ಮೂರ್ತಿ ಕೂಡ ತುಂಬಾ ಹಳೆಯದು. ಇಲ್ಲ ಅಂತಂದ್ರೆ ಆ ಹೆಸರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೊತ್ತಲಾಂಜನೇಯನ ದೇವಸ್ಥಾನ ಇರಬಹುದು, ಪೇಟೆ ಬಸವೇಶ್ವರ ಇರಬಹುದು, ಊರಮ್ಮನ ಬಾವಿ ಇರಬಹುದು, ಊರಮ್ಮ ದೇವಸ್ಥಾನ ಇರಬಹುದು, ಪಾಂಡುರಂಗ ದೇವಸ್ಥಾನದ ಒಳಗಡೆ ಇರತಕ್ಕಂಥ ರಥ ಇರಬಹುದು, ಹೌದಾ? ಇವೆಲ್ಲವೂ ನಮ್ಗೇನು ಸಾಕ್ಷಿ ಅಂತಂದ್ರೆ ಬಹಳ ಹಳೆಯ ಕಾಲದ. ಸರ್, ರಥದ ಚಿತ್ರಣದ ಬಗ್ಗೆ ಸ್ವಲ್ಪ ಹಂಗೆ ಚರ್ಚೆ ಬರುತ್ತೆ ಆಗಾಗ. ಯಾವ ರೀತಿ ಇದೆ ಸರ್ ಅದು? ಈಗ ಅದು ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ರಥ ಏನಿದೆಲ್ಲ ಬಹುಶಃ ಒಂದು 3-4 ಫೀಟ್ ಇರ್ಬೇಕು ಅದು ಹೈಟ್. ಅದು ನಮ್ಮ ಹಂಪಿಯ ಕಲ್ಲಿನ ತೇರಿದೆಯಲ್ಲ, ಅದೇ ಮಾದರಿಯಲ್ಲಿ ಇರ್ತಕ್ಕಂಥದ್ದು, ಹೌದಾ? ಬಟ್ ಇದು ಎಷ್ಟು ವರ್ಷಗಳ ಹಳೆಯದು ಅಂತ ಸಂಶೋಧಕರೇನಾದರೂ ಅದನ್ನ ಗುರುತಿಸಿದ್ರೆ ಹಂಪಿ ಕಲ್ಲಿನ ತೇರಿಗೂ ಇದಕ್ಕೂ ಸಾಮ್ಯತೆ ಏನಾದರೂ ಸಿಗ್ಬಹುದು. ಯಾಕಂದ್ರೆ ಅದೇ ಮಾಡೆಲ್ ಇದೆ, ಸೇಮ್ ಆಸ್ ಇಟ್ ಈಸ್ ಇದೆ. ಹಾಗಾಗಿ ಅದಕ್ಕೂ ಲಿಂಕ್ ಸಿಗ್ಬೋದು. ಅಂದ್ರೆ ಹಳೆ ಊರನ್ನ ನಾವು ಅಧ್ಯಯನ ಮಾಡೋದಾದ್ರೆ ಊರಮ್ಮನ ಗುಡಿ ಪಕ್ಕದಲ್ಲಿರ್ತಕ್ಕಂತಹ ಪಾಂಡುರಂಗ ದೇವಸ್ಥಾನ ಅದು ಪಕ್ಕದಲ್ಲಿ ಇದೆಯಲ್ಲ, ಆ ದೇವಸ್ಥಾನ ಆಗಿರ್ಬೋದು. ಆಮೇಲೆ ಇಲ್ಲಿ ಊರಮ್ಮ ದೇವಸ್ಥಾನ ಆಗಿರ್ಬೋದು, ನಮ್ಮ ಕೊತ್ತಲ ಆಂಜನೇಯ ದೇವಸ್ಥಾನ ಆಗಿರ್ಬೋದು. ಆಮೇಲೆ ಹೊಸಪೇಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಈಶ್ವರ ಗುಡಿ ಇದೆಯಲ್ಲ, ಈಶ್ವರ ಗುಡಿ, ಹೌದು, ಆ ದೇವಸ್ಥಾನ ಆಗಿರ್ಬೋದು. ಪೇಟೆ ಬಸವೇಶ್ವರ ದೇವಸ್ಥಾನ ಆಗಿರ್ಬೋದು. ಹೌದು. ಇವನ್ನೆಲ್ಲವನ್ನು ಒಂದು ಸರ್ಕಲ್ ಹಾಕೊಂಡ್ರೆ ಆ ಸ್ಥಳದಲ್ಲೇ ಒಂದು ಗ್ರಾಮ, ಸುಸರ್ಜಿತವಾದಂತ ಹಳೆಯ ಗ್ರಾಮ. ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಇವತ್ತು ನೀವು ಹೇಳಿದ್ದು ವಿಶೇಷ ಅನ್ಸಿದ್ದೇನಂದ್ರೆ, ಒಂದು ಶಾಸನ ನಮ್ಮ ಊರಲ್ಲಿ ದೊರೆತಿದೆ ಅಂತಕ್ಕಂಥ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು, ಆ ಶಾಸನದ ವರದಿ ಕೂಡ ನೀವು ಮಾಡಿದ್ರಿ ಅಂತ. ಮಾಡಿದ್ದೀನಿ. ಸಂಯುಕ್ತ ಕರ್ನಾಟಕದಲ್ಲಿ ವರದಿಗಾರ ಆಗಿದ್ದಾಗ ಆ ಶಾಸನದ್ದು ಏನಪ್ಪಾ ಅಂತಂದ್ರೆ ಹಂಪಿ ವಿಶ್ವವಿದ್ಯಾಲಯದವರ ವರದಿಯನ್ನು ನೋಡ್ಕೊಂಡು ಬಂದು ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು, ಯಾಕಂದ್ರೆ ಹಳೆಯ ಲಿಪಿ ಇತ್ತು, ಅದು ಒಂದು ತೋಟಕ್ಕೆ ದಾನ ಪತ್ರ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು, ಒಬ್ಬರು ಇನ್ನೊಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದು ಹಳೆಯ ಶಾಸನ ಅಂತ ಅವ್ರಿಗೆ ಹೇಳಿದ್ರು. ಅದು ಸಹಿತ ಪ್ರಕಟ ಆಯ್ತು ಪತ್ರಿಕೆ. ವರದಿ ಏನಾದ್ರೂ ಸಿಗ್ಬೋದಾ ಸರ್? ವರದಿ ಬಹಳ ಹಳೆಯ, ಸುಮಾರು ನನಗೆ ಅನ್ಸಿದ ಮಟ್ಟಿಗೆ ಒಂದು 18-20 ವರ್ಷಗಳ ಹಿಂದಿಂದ ಅದು. ಆಗ ಡಿಜಿಟಲೀಕರಣ ಇಲ್ಲ. ಇಲ್ಲ, ಡಿಜಿಟಲೀಕರಣ ಇಲ್ಲ. ಅಂದ್ರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಹುಡುಕಿದ್ರೆ ಸಿಗಬಹುದು. ಅದನ್ನೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅವರು. ಅದು ಅಂದ್ರೆ ಅದು ಮಣ್ಣಲ್ಲಿ ಹೂತೋಗಿತ್ತು. ಇಂಥ ಸಾಕಷ್ಟು ಇದಾವೆ, ಹೌದಾ? ಅದಕ್ಕೆ ನಾನು ಹೇಳೋದು, ಕೂಡ್ಲಿಗಿ ಪಟ್ಟಣ ಇರ್ಬೋದು, ಕೂಡ್ಲಿಗಿ ಸುತ್ತಮುತ್ತಲ ಗ್ರಾಮಗಳಿರ್ಬೋದು, ಇಡೀ ಕೂಡ್ಲಿಗಿ ತಾಲೂಕನ್ನೇ ಗಮನಿಸಿದರೆ ಬಹಳ ಒಂದು ಹಿನ್ನೆಲೆ ಇರತಕ್ಕಂಥ ಸ್ಥಳ ತಾಲೂಕು. ಸರ್, ಇವಾಗ ನಾವು ಕೂಡ್ಲಿಗಿ ತಾಲೂಕನ್ನ ಆದಿಮ ಸಂಸ್ಕೃತಿಯ ತಾಣ ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಆದಿಮ ಸಂಸ್ಕೃತಿ ಇವತ್ತಿಗೂ ಇದೆ. ಆದಿಮಾನವರು ಇಲ್ಲಿ ತಮ್ಮ ನೆಲೆಯನ್ನಾಗಿ ಮಾಡಿದ್ರು. ತಮ್ಮ ಜೀವನ ಕ್ರಮವನ್ನು ತಮ್ಮ ಪೀಳಿಗೆಯಿಂದ ಪೀಳಿಗೆಗೆ ಈ ಜಿನಿಗಿ ಹಳ್ಳದ ತಟದಲ್ಲಿ ಜೀವನವನ್ನು ಹೋದ್ರು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಅದ್ರ ಜೊತೆಗೆ ನಾವೀ ಕೂಡ್ಲಿಗಿ ಭಾಗದಲ್ಲಿ ಏನಾದ್ರು ಆದಿಮಾನವ ಸಂಸ್ಕೃತಿಯ ಕುರುಹುಗಳು ನಿಮಗೆ ಗೊತ್ತಿದೆ, ದೀರ್ಘಕಾಲದಿಂದ ನೀವು ಇಲ್ಲಿದ್ದೀರಿ, ದೊರಕಿರ್ತಕ್ಕಂಥ ಏನಾದ್ರು ಅಂಶಗಳು, ಇವಾಗ ಹುಲ್ಕುಂಟಿಲಿರ್ತಕ್ಕಂತಹ ಕಲ್ಲುಗಳಾಗಿರ್ಬೋದು, ಕುಮತಿಯಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ನಮ್ಮ ಇಲ್ಲಿ ಅಪ್ಪೇನಹಳ್ಳಿ ಗುಡೇಕೋಟೆ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಕುರುಹುಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಇದು ಕೇವಲ 18 ಕಿಲೋಮೀಟರ್ 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಕೂಡ್ಲಿಗಿ. ಇಲ್ಲೇನಾದ್ರೂ ಅಂತ ಒಂದು ಸ್ಥಳಗಳು ಆಗಿನ ಕಾಲದಲ್ಲಿ ಸಿಕ್ಕಿದಾವ?
ಸಂಶೋಧನೆ ಪ್ರಕಾರ ಆದಿಮ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ? ಆದಿಮ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಕುಮತಿ ಮತ್ತು ಹುಲಿಕುಂಟೆ ಅಷ್ಟೇ. ಅವೆರಡನ್ನ ನಾವು ನೋಡ್ಬೋದು, ರಕ್ಕಸಗಲ್ಗಳು. ಎಲ್ಲೇ ಚಿತ್ರಗಳು ಸಿಗ್ತವೆ, ಚಿತ್ರಗಳು ಕಿಂಡಿ ಸಿಗ್ತವೆ. ಕೋಣೆ ಸಮಾಧಿ ಹಾ, ಸಿಗ್ತವೆ. ಅಲ್ಲೇ ಸಿಗ್ತವೆ. ಇದಿಷ್ಟು ಹೊರತುಪಡಿಸಿದ್ರೆ ಮತ್ತೆ ಬೇರೆ ಕಡೆ ಎಲ್ಲ ಮಾಹಿತಿ ಇಲ್ಲ. ಕೂಡ್ಲಿಗೆ ಎಲ್ಲೂ ಸಿಕ್ಕಿರೋ ಹ್ಮ್. ಅವಕಾಶ ಇಲ್ಲ. ಆದ್ರೆ ಹ್ಮ್. ಸಂಶೋಧನೆ ಮಾಡಿದ್ರೆ ಸಿಗಬಹುದು. ಕಾರಣ ಯಾಕೆ ಇದನ್ನ ನಾನು ಒತ್ತಿ ಕೇಳಿದೆ ಅಂತ ಹೇಳಿದ್ರೆ, ಬಿರ್ಲ್ಗುಡ್ಡದ ಕೆಲವೊಂದು ಗುಡ್ಡಗಳನ್ನು ನೋಡಿದ್ರೆ ಆದಿಮ ಸಂಸ್ಕೃತಿಯ ನೆಲೆಗೆ ಸೂಕ್ತವಾದಂತ ಸ್ಥಳಗಳು ಅವು. ಹ್ಮ್. ಎತ್ತರವಾದ ಏಕಶಿಲೆಯಲ್ಲಿ ಒಂದ್ ಹೌದು. ಕಡೆ ಕಾಣ್ತಕ್ಕಂಥದ್ದು ರಕ್ಷಣೆಗೆ ಅತ್ಯುತ್ತಮವಾದಂತ ಸ್ಥಳ. ಹಾಗಾಗಿ ಏನಾದ್ರೂ ಸಿಕ್ಕಿದ್ವಾ ಅಂತ ಹೇಳ್ಬಿಟ್ಟು ಸಂಶೋಧನೆ ಸಿಗಬಹುದು. ಯಾಕಂದ್ರೆ ಕೂಡ್ಲಿಗಿ ತಾಲೂಕು ನೀವು ಯಾವ ಭಾಗಕ್ಕಾದ್ರೂ ಹೋಗ್ರಿ, ಯಾವ ಭಾಗಕ್ಕೆ ಹೋದ್ರೂ ಸಹಿತ ವೀರಗಲ್ಲುಗಳಾದ್ರೂ ಸಿಗ್ತವೆ, ಶಾಸನಗಳಾದ್ರೂ ಸಿಗ್ತವೆ. ಇದೆಲ್ಲ ಏನ್ ತಿಳಿಸ್ಕೊಡ್ತದೆ ಅಂತಂದ್ರೆ ಒಂದು ಐತಿಹಾಸಿಕ ಹಿನ್ನೆಲೆ ಪ್ರಮುಖವಾಗಿರ್ತಕ್ಕಂಥ ಆದ್ರೆ ನನಗೆ ಬಹಳ ಬೇಸರ ಆಗೋದೇನಂತಂದ್ರೆ ಪುರಾತತ್ವ ಇಲಾಖೆಯವರು ಇದುವರೆಗೂ ಸಹಿತ ಕೂಡ್ಲಿಗಿ ಬಗ್ಗೆ ಗಮನನೇ ಹರಿಸಿಲ್ಲ. ಅವ್ರ ಕಣ್ಣಿಗೆ ಇದು ಪ್ರಮುಖವಾದಂತ ಸ್ಥಳ ಅಂತ ಅನಿಸೇ ಇಲ್ಲ. ಸಾಕಷ್ಟು ಸಲ ನಾನು ಪತ್ರಿಕೆಯಲ್ಲಿ ವರದಿಗಾರನಾಗಿದ್ದಾಗ ಸಂಯುಕ್ತ ಕರ್ನಾಟಕದಲ್ಲಿ ಬರೆದಿದ್ದೀನಿ, ಪ್ರಜಾವಾಣಿಯಲ್ಲಿ ಬರೆದಿದ್ದೀನಿ, ಪುರಾತತ್ವ ಇಲಾಖೆಯವರು ಬಂದು ಸಂಶೋಧನೆ ನಡೆಸಬೇಕಿಲ್ಲಿ ಅಂತ ಸಾಕಷ್ಟು ಸಲ ಬರೆದ್ರು ಸಹಿತ ಈಗೇನು ನಾನೇನು ಹೇಳಿದ್ದೀನಿ ಇಂಥವುಗಳನ್ನೇ ಬರೆದು ಒಂದು ಆರ್ಟಿಕಲ್ ಮಾಡಿ ಅವರ ಗಮನ ಸೆಳೆದಿದ್ದು. ಆದ್ರೆ ಅವ್ರು ಯಾಕೋ ಏನು ತೀರಾ ಅಲಕ್ಷ್ಯ ಕೂಡ್ಲಿಗಿ ತಾಲೂಕು ಅಂತಂದ್ರೆ. ಅದಕ್ಕೆ ಇನ್ಮೇಲಾದ್ರೂ ಅವ್ರು ಸ್ವಲ್ಪ ಗಮನ ಹರಿಸಿದ್ರೆ ಬಹಳಷ್ಟು ಮಾಹಿತಿಗಳು ಸಿಗ್ತವೆ. ಸರ್, ನಾನು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಒಂದು ವಿಶೇಷವಾಗಿ ನನಗೆ ಗಮನ ಸೆಳೆದಿದ್ದು ಒಂದು ದೇವಸ್ಥಾನ ಕಾಣ್ತು ನನಗೆ. ಯಾವುದು ಅಂತ ಹೇಳಿದ್ರೆ, ನಮ್ಮ ಸೂದರಹಳ್ಳಿಯಿಂದ ಹೋಗ್ಬೇಕಂದ್ರೆ ಅಗ್ರಹಾರ, ಸೂದರಹಳ್ಳಿ ಪಂಚಾಯತಿ ಅಗ್ರಹಾರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನ ತುಂಬಾ ಚಿಕ್ಕದಿದೆ. ಹ್ಮ್. ಅಂದ್ರೆ ಅದರಲ್ಲಿ ಕೆಲವೊಂದು ವಿಶೇಷತೆ ಕಾಣ್ತು ನನಗೆ. ಹಳೆಯ ಲಿಂಗ ಇರ್ತಕ್ಕಂಥದ್ದು. ಈಗ ಅದಕ್ಕೆ ಹಿಂದ್ಗಡೆ ಸ್ವಲ್ಪ ಗೋಪುರ ಕಟ್ಟಿದ್ದಾರೆ, ಬಟ್ ಒಂದ್ ಕಡೆ ಶಿಥಿಲಗೊಂಡಿದೆ. ಮುಂದೆ ಕಲ್ಯಾಣಿ ಇದೆ, ಹ್ಮ್. ದೊಡ್ಡ ಬಾವಿ ಇದೆ, ನೀರಿಂದಿದೆ. ಅದು ಕಲ್ಯಾಣಿ ಚಾಲುಕ್ಯರು ಇಲ್ಲಿ ಬಂದಿರತಕ್ಕಂತ ಕುರುವಿಗೆ ನಮ್ಮ ಹಿರೇಹೆಗ್ಡಾಳಲ್ಲಿ ಇರ್ತಕ್ಕಂತ ಶಿವನ ಗುಡಿ ಆಗಿರ್ಬೋದು, ಆಮೇಲೆ ನಮ್ಮ ಹುಲಿಕೆರೆಯಲ್ಲಿರ್ತಕ್ಕಂತಹ ದೇವಸ್ಥಾನ ಆಗಿರ್ಬೋದು, ಮತ್ತೆ ಈ ಅಗ್ರಹಾರದಲ್ಲಿ ಇದ್ರ ಬಗ್ಗೆ ನೀವು ಸುತ್ತಾಡಿದಾಗ, ಕೂಡ್ಲಿ ತಾಲೂಕು ಸುತ್ತಾಡಿದಾಗ ಈ ರೀತಿಯ ಹಳೆಯ ದೇವಸ್ಥಾನಗಳು, ಶಿವನ ದೇವಸ್ಥಾನಗಳು, ಲಿಂಗ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು, ಕಪ್ಪು ಶಿಲೆ ಇರ್ತಕ್ಕಂಥದ್ದು, ವಿಶೇಷವಾಗಿ ತ್ರಿಕೂಟ ದೇವಸ್ಥಾನಗಳು ಎಷ್ಟನ್ನ ನೀವು ನೋಡಿದಿರ ಸರ್ ಸಾಮಾನ್ಯವಾಗಿ ಈ ಸುತ್ತಮುತ್ತಲು, ನಮ್ಮ ಸುತ್ತಮುತ್ತಲು? ಅಲ್ಲ, ಆ ರೀತಿ ಶಿವನ ದೇವಸ್ಥಾನಗಳು ಲಿಂಗ ಇರ್ತಕ್ಕಂಥದ್ದು ಸಾಕಷ್ಟು ಇದಾವೆ. ಈಗ ಜರಿಮಲೆಯಲ್ಲೇ ನೋಡಬಹುದು. ಜರಿಮಲೆ ಬೆಟ್ಟದಲ್ಲಿ ಹೋದ್ರೆ ಅಲ್ಲೊಂದು ದೇವಸ್ಥಾನ ಇದೆ. ಅನಂತರ ಗುಡೇಕೋಟೆದಂತೂ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಶಿವಪಾರ್ವತಿ ದೇವಸ್ಥಾನ. ಅಲ್ಲಿ ಏನಪ್ಪಾ ಅಂತಂದ್ರೆ ಅದೇ ಭಾಗದಲ್ಲಿ ಪುಷ್ಕರಣಿ ಇರ್ತಕ್ಕಂಥ ಮಂಟಪಗಳು, ದೇವಸ್ಥಾನಗಳಿದಾವೆ. ಅದೇ ನಾನು ಅದನ್ನೇ ಹೇಳ್ತಕ್ಕಂಥದ್ದು. ಇವು ಎಲ್ಲ ಶಿವನ ದೇವಸ್ಥಾನ ಇರ್ಬೋದು, ಲಿಂಗು ಇರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಶಿವಪಾರ್ವತಿ ದೇವಸ್ಥಾನ ಪ್ರಸಿದ್ಧವಾಗಿ ವಿಶೇಷವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಹಿನ್ನೆಲೆ ಇದ್ರೂ ಸಹಿತ ಅದೇ ಅದು ಪತ್ರಿಕೆಯಲ್ಲಿ ಪ್ರಕಟವಾಗ್ತಾ ಇದ್ರೂ ಸಹಿತ ಅದು ಯಾರ ಗಮನನೂ ಸೆಳೀತಾ ಇಲ್ಲ. ಬಹಳ ಮುಖ್ಯವಾಗಿ ಏನಂದ್ರೆ ನನಗೆ ಇದಾಗ್ತಕ್ಕಂಥದ್ದು ಏನಂದ್ರೆ ನಮ್ಮ ಕೂಡ್ಲಿಗಿ ತಾಲೂಕಿನ ಯುವ ಜನಾಂಗ ಏನಿದೆ ಅವರು ಮೊದಲನೇದಾಗಿ ಅವರಲ್ಲಿ ಅವೇರ್ನೆಸ್ ಅಂದ್ರೆ ಜಾಗೃತಿ, ನಮ್ಮ ತಾಲೂಕಿನ ಮಹತ್ವ ಏನಿದೆ, ಇತಿಹಾಸ ಏನಿದೆ, ಒಂದು ಗತವೈಭವ ಏನಿದೆ, ಅದ್ರ ಬಗ್ಗೆ ಅವರಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಈಗ ಮಾನ್ಯ ಶಾಸಕರು ಅವರು ಇದನ್ನ ಸ್ವಲ್ಪ ಅವರು ಇನಿಷಿಯೇಟ್ ತಗೊಂಡು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರಲ್ಲಿ ಉತ್ಸಾಹ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಯುವ ಜನಾಂಗಕ್ಕೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ, ನಮ್ಮ ತಾಲೂಕಿನ ಬಗ್ಗೆ ಹೇಳ್ತಕ್ಕಂಥ, ತಿಳಿಸ್ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಪ್ರತಿ ಗ್ರಾಮವು ತನ್ನ ವಿಶೇಷತೆಯನ್ನು, ತನ್ನ ಗತವೈಭವವನ್ನು, ತನ್ನ ಇತಿಹಾಸವನ್ನು ಕೂಗಿ ಹೇಳ್ತಕ್ಕಂಥ ಕಥೆಗಳಿದ್ರು ಕೂಡ ಅದನ್ನ ಹೇಳಲಾಗದಂತಹ ಮೂಕವೇದನೆ ಪ್ರತಿ ಗ್ರಾಮ ಅನುಭವಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಹೌದು, 100ಕ್ಕೆ 100. ಅದನ್ನ ಈಗ ಸರಿಪಡಿಸುವ ನಿಟ್ಟಿನಲ್ಲಿ ಯುವಕರು ಮತ್ತು ಸ್ಥಳೀಯ ಪ್ರತಿನಿಧಿಗಳು ಹೆಚ್ಚು ಗಮನ ಹರಿಸಿದ್ರೆ ಅದರ ಒಂದು ಮುಂದುವರೆದ ಭಾಗ ಸರ್ ನೀವು ನೋಡಿರ್ಬೋದು. ಪಾಲಯನಕೋಟೆಗೆ ಸ್ವಲ್ಪ ಇತ್ತೀಚೆಗೆ ಗಮನ ಹರಿಸ್ತಿರ್ತಕ್ಕಂಥ ನಮ್ಮ ಹಂಪಿ ವಿಶ್ವವಿದ್ಯಾಲಯದ ಕೆಲವೊಬ್ರು ಸಂಶೋಧಕರಾಗಿರ್ಬೋದು, ಈ ಹಂಪಿ ಪ್ರವಾಸೋದ್ಯಮ ಇಲಾಖೆಯವರು ಕೆಲವೊಬ್ರು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು, ಇವು ಕೆಲವೊಂದು ಇತ್ತೀಚೆಗೆ ಘಟನೆಗಳು ನಡೀತಾ ಇದ್ದಾವೆ. ಅದಕ್ಕೆ ಮುನ್ನೆಲೆಗೆ ಅಂತ ಹೇಳಿದ್ರೆ ಕೂಡ್ಲಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಉತ್ಸವ ಇರಲಿಲ್ಲ. ಒನಕೆ ಓಬವ್ವ ಉತ್ಸವ, ಗುಡೇಕೋಟೆಯ ಗತವೈಭವ ಸಾರ್ತಕ್ಕಂಥದ್ದು. ನನಗೆ ಇನ್ನೊಂದು ಏನು ನನಗೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ತುಂಬಾ ಸರಿ ನನಗೆ ಕಾಡೋದೇನು ಅಂತ ಹೇಳಿದ್ರೆ, ಚಾಲುಕ್ಯರು, ಹೊಯ್ಸಳರು
ಕದಂಬರವರೆಗೆ ಇತಿಹಾಸ ಕಂಡಿರ್ತಕ್ಕಂಥ ಕೂಡ್ಲಿಗಿ ಪಾಳೆಗಾರರ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯಕ್ಕೆ ನಾವು ಸೀಮಿತ ಮಾಡ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದು ತುಂಬಾ ಬೇಸರದ ವಿಚಾರ. ಹೌದು. ಗತವೈಭವದಿಂದ ನಾವು ಕೇವಲ ವಿಜಯನಗರ ಕಾಲದಿಂದನೇ ನಮ್ಮನ್ನ ಗುರುತಿಸ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡ್ತಿದೀವಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ, ಮತ್ತೆ ಇದನ್ನ ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು ಸರ್ ನಾವು? ಈಗ ಅದನ್ನೇ ನಾನು ಹೇಳೋದು, ಒಂದು ಜಾಗೃತಿ ಮೂಡಬೇಕಾದ್ರೆ ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಹೌದಾ? ಈಗ ಯಾವ ರೀತಿ ಗುಡೆಕೋಟೆಯಲ್ಲಿ ಓಬವ್ವನ ಉತ್ಸವ ಮಾಡಿದ್ರು, ಹೌದಾ? ಹಾಗೆ ಕೂಡ್ಲಿಗಿ ಉತ್ಸವ ಮಾಡಬೇಕು. ಕೂಡ್ಲಿಗಿ ಉತ್ಸವ ಮಾಡಿದ್ರೆ ಆ ಹಿನ್ನೆಲೆ ಒಳಗೆ ಒಂದು ಸ್ಮರಣ ಸಂಚಿಕೆ ತಗೊಂಡ್ ಬರೋ ಹಾಗಿದ್ರೆ, ಇಲ್ಲಿ ಇರ್ತಕ್ಕಂಥ ಸಂಶೋಧಕರು ನಮ್ಮಲ್ಲಿದ್ದಾರೆ, ತಾಲೂಕಿನಲ್ಲಿ PhD ಮಾಡಿರ್ತಕ್ಕಂಥ ಪ್ರತಿಭಾವಂತರಿದ್ದಾರೆ. ಹೌದು. ಆ ಸಂಶೋಧಕರು ಏನಪ್ಪಾ ಅಂದ್ರೆ ಹೆಚ್ಚು ಕಾಳಜಿ ವಹಿಸಿ ಆ ಸ್ಮರಣ ಸಂಚಿಕೆಗೆ ಇಲ್ಲಿ ಇತಿಹಾಸ ಹೇಳ್ತಕ್ಕಂಥ ಅಂದ್ರೆ ಕೆಲಸ ಆಗುತ್ತೆ, ಒಂದು ಕ್ಷೇತ್ರ ಕಾರ್ಯ ಆಗುತ್ತೆ. ಕ್ಷೇತ್ರ ಕಾರ್ಯ ಮಾಡೋದ್ರಿಂದ ಹೆಚ್ಚು ಬೆಳಕು ಚೆಲ್ಲುವಂತ ಲೇಖನಗಳು ಬರ್ತವೆ, ಒಂದು ಸಂಗ್ರಹ ಯೋಗ್ಯವಾಗಿರ್ತಕ್ಕಂಥ ಒಂದು ಸಂಚಿಕೆ ಬರ್ತದೆ. ಅದಕ್ಕೆ ಯಾವ ರೀತಿ ಬೇರೆ ಕಡೆ ಉತ್ಸವಗಳನ್ನು ಮಾಡಿದ್ರು ಆ ರೀತಿ ಕೂಡ್ಲಿಗಿ ಉತ್ಸವನೂ ಆಗ್ಬೇಕು. ಕೂಡ್ಲಿಗಿ ಉತ್ಸವ ಆದರೆ ಇವೆಲ್ಲ ಬೆಳಕಿಗೆ ಬರ್ತವೆ ಮತ್ತು ಎಲ್ಲ ಹೊರಗಿನ ಜನರಿಗೆಲ್ಲ ಗೊತ್ತಾಗ್ತದೆ ಕೂಡ್ಲಿಗಿ ಅಂದ್ರೆ ಏನು ಅಂತ. ಅದು ಆಗ್ಬೇಕಾಗಿದೆ. ಈ ಸುಧಾರಣೆ ಆಗ್ಬೇಕಂದ್ರೆ ಈ ರೀತಿ ಆಗ್ಬೇಕು. ಮತ್ತು ಆ ಉತ್ಸವ ಮಾಡೋದ್ರಿಂದ ನಮ್ಮ ಕೂಡ್ಲಿಗಿಯ ಎಲ್ಲಾ ಜನರಿಗೆ, ವಿಶೇಷವಾಗಿ ಯುವ ಜನಾಂಗ ಏನಿದೆಯಲ್ಲ, ಅದು ಜಾಗೃತಿಯನ್ನು ಮೂಡಿಸ್ತದೆ. ಸರ್, ತುಂಬಾ ವಿಚಾರಗಳಿದಾವೆ. ನಾವು ಇನ್ನ ಮುಂದಿನ ದಿನಗಳಲ್ಲಿ ಒಂದೊಂದು ಹಳ್ಳಿ ಬಗ್ಗೆ ನಾನು ನಿಮ್ ಜೊತೆಗೆ ಸಮಾಲೋಚನೆ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕಂತಕ್ಕಂಥದ್ದು ಒಂದು ಆಸಕ್ತಿ. ಇದಕ್ಕೆ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ತಿಳ್ಕೊಳ್ತಾರೆ ಅನ್ನೋದಕ್ಕಿಂತ ಇದೊಂದು ರೆಕಾರ್ಡ್ಲಿ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಇರಬೇಕು ಅಂತಕ್ಕಂಥ ಒಂದು ಬಯಕೆಯಿಂದ ನಾನು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ಇದಕ್ಕೆ ನಿಮ್ಮ ಜೊತೆ ಇರಲಿ. ನಿರಂತರವಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಲ್ಲಿನ ವಿಶೇಷತೆಗಳನ್ನ ಸಾಧ್ಯವಾದಷ್ಟು ನಾನು ಮಾಡ್ತಕ್ಕಂಥ ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ಲಿಕ್ಕೂ ನಾನು ಪ್ರಯತ್ನ ಪಡ್ತೀನಿ. ಜೊತೆಗೆ ಚಿಕ್ಕ ವಿಡಿಯೋ ತುಣುಕುಗಳನ್ನು ಮಾಡಿ ನಾವು ಹಂಚ್ಕೊಳ್ಳೋಕೆ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋಗೆ ವಿರಾಮನ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದಗಳು.